ಈಗ ಶಾಂತವಾಗಿದೆ. ಬಾಗಲಕೋಟೆ ಈಗ ಶಾಂತವಾಗಿದೆ. ಮೊದಲನೇ ದಿವಸದಿಂದನೂ ಕೂಡ ನಾವು ಪೊಲೀಸ್ನವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರಿಗೆ ಏಟು ಬಿದ್ದರೂ ಕೂಡ ಅವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. 8 ಜನನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕಂಟ್ರೋಲಿಗೆ ಬಂದಿದೆ. ನಾನು ಇಮಿಡಿಯೇಟ್ ಆಗಿ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ IG ಮತ್ತು ADGP ಲಾ ಆ್ಯಂಡ್ ಆರ್ಡರ್ನು ಕೂಡ ಕಳಿಸಿದೆ. ಅಲ್ಲಿ ಸಾಕಷ್ಟು ಫೋರ್ಸ್ ಕೂಡ ಇಟ್ಟಿದ್ದೇವೆ. ಪೀಸ್ ಕಮಿಟಿ ಮಾಡಿ ಅವರಿಗೆಲ್ಲ ಒಂದಿಷ್ಟು ಪೀಸ್ಫುಲ್ ಆಗಿ ಎಲ್ಲ ಹೋಗಬೇಕು ಅಂತ ಹೇಳಬೇಕು ಅಂತ ಕೂಡ ಇಲ್ಲಿಂದ ಸೂಚನೆ ಕೊಟ್ಟಿದ್ದೇವೆ. ಅವರು ಪೀಸ್ ಕಮಿಟಿನ ಕೂಡ ಮಾಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ. ಏನು RSSನವರು ಇವತ್ತೇನೋ ಪ್ರೊಸೆಷನ್ ಮಾಡಬೇಕು ಅಂತಿದ್ದಾರೆ. ಅವರಿಗೆ ಪ್ರೊಸೆಷನ್ ಲೋಕಲ್ ಸಿಚುವೇಶನ್ ನೋಡಿಕೊಂಡು ತೀರ್ಮಾನ ಮಾಡಿ ಅಂತ ಕೂಡ ಹೇಳಿದ್ದೇವೆ. ಒಟ್ಟಾರೆ ಶಾಂತಿಯಿಂದ ಇದೆ ಈಗ ಸದ್ಯಕ್ಕೆ. ಕೋರ್ಸಿನೂ ಕೂಡ ಲೇಟ್ ಇದ್ದು ನಾನು ಅವ್ರಿಗೆ ಅಪೀಲ್ ಮಾಡ್ಕೊಳ್ಳೋದು ಇಷ್ಟೇ. ಇವೆಲ್ಲ ಏನಾದರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಗಮನಕ್ಕೆ ತಂದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇವರೇ ಕಾನೂನು ಕೈಗೆತ್ಕೊಳ್ಳೋದು ಬೇಡ. ಕಲ್ಲು ಹೊಡೆಯೋದು ಮಾಡೋದು, ಪ್ರಚೋದನೆ ಮಾಡೋದು ಇಂಥದ್ದೆಲ್ಲ ನಡೆದ್ರೆ ಯಾರಿಗೂ ಕೂಡ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಅವ್ರಿಗೆ ಅಪೀಲ್ ಮಾಡ್ಕೊಳ್ತೇನೆ, ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಕಾನೂನು ನಾವು ಮೇಂಟೈನ್ ಮಾಡೋದಕ್ಕೆ ನಮಗೆ ಸಹಕರಿಸ್ಬೇಕು ಪೊಲೀಸ್ ಇಲಾಖೆಗೆ ಅಂತ ಹೇಳಿ ನಾನು ಅವರಿಗೆ ಮುಖಂಡರುಗಳಿಗೆ, ಅಲ್ಲಿನ ಸ್ಥಳೀಯ ಮುಖಂಡರುಗಳಿಗೆ ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳ್ತೇನೆ. ಶಾಂತಿ ಸಭೆ ಕರೆದ್ರು ಕೂಡ ಸರ್ ಬಂದಿಲ್ಲ ಅನ್ನುವಂಥದ್ದು ಇದೆ ಸರ್. ಅದು ಹಿಂದೆ ನಾನು ವಿಚಾರ ಮಾಡಿದೆ. ಹಿಂದೆ ಒಂದು ಪದ್ಧತಿ ಮಾಡಿದ್ದಾರೆ, ಏನೋ ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಶಾಂತಿ ಸಭೆ ಮಾಡಬೇಕು ಅಂತ ಅಂದ್ರೆ ಅವ್ರನ್ನೇ ಬೇರೆ ಒಂದು ಸಮುದಾಯದವ್ರನ್ನೇ ಬೇರೆ ಕರೆಯೋದು, ಇನ್ನೊಂದು ಸಮುದಾಯನೇ ಬೇರೆ ಕರೆಯೋದು, ಆ ಥರ ಮಾಡಿದ್ದಾರೆ. ಶಾಂತಿ ಸಭೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಹೇಳಿದೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡಿಯಪ್ಪ ಅಂತ. ಬಹುಶಃ ಅದಕ್ಕೋಸ್ಕರ ಅವರು ಬರೋದಿಲ್ಲ ಅಂತ ಹೇಳಿರ್ಬೋದು. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಈ ಘಟನೆ ಇಟ್ಕೊಂಡು ಬಿಜೆಪಿ ಸರ್ಕಾರನ ಟೀಕಿಸ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರೋದ ಕಾರಣಕ್ಕಾಗಿ ಇಷ್ಟೊಂದು ಧೈರ್ಯ ಬಂದಿದೆ, ಪುಂಡರಿಗೆ ಕಲ್ತೂರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಓಲೈಕೆ ಕಾರಣಕ್ಕಾಗಿ ಅವರು ಅದನ್ನ ಹೇಳ್ತಾನೆ ಇದ್ದಾರೆ. ಓಲೈಕೆ ಮಾಡ್ತೀವಿ ಅಂತಾನೆ ಹೇಳ್ತಾನೆ ಇದ್ದಾರೆ. ನಾವು ಒಂದು ಮಾತು ಹೇಳೋದಕ್ಕೆ ಬಯಸ್ತೀವಿ, ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಒಬ್ಬರಿಗೊಂದು ಮಾಡಲಿಲ್ಲ. ಕಾನೂನು ಒಂದೇ ಇದೆ. ಯಾರಾದರೂ ಕೂಡ ಇಂಥ ಘಟನೆಗಳು ಮಾಡಿದವ್ರು ನಾವ್ಯಾರು ರಕ್ಷಣೆ ಮಾಡಕ್ ಹೋಗೋದಿಲ್ಲ. ಕಲ್ಲು ತೂರಾಟ ಮಾಡಿ ಕಲ್ಲೊಡೆದವ್ರಿಗೆ ನೀವು ರಕ್ಷಣೆ ಮಾಡ್ತೀವ? ಈಗ ನಾವು ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರೇ ಆಗಿತ್ತು ಅವ್ರನ್ನ ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಕಟುವಾಗಿ ಹೇಳಿದ್ದಾರೆ. ಆ ಪುಂಡ್ರಗಳಿಗೆ ನಾವು ಬಿಡೋದಿಲ್ಲ ಅಂತ. ಅದನ್ನ ನಾನು ಕೂಡ ಪುನರುಚ್ಚಾರ ಮಾಡ್ತೀನಿ. ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡೋ ಪ್ರಶ್ನೆನೇ ಬರೋದು. ಓಲೈಕೆ ಪ್ರಶ್ನೆ ಏನ್ ಬರುತ್ತೆ? ಓಲೈಕೆ ಮಾಡೋದಕ್ಕೆ ಕಾನೂನು ವಿರುದ್ಧವಾಗಿದ್ರೆ ಅವ್ರಿಗೆ ಓಲೈಕೆ ಮಾಡ್ತೀವಿ. ಬಟ್ ಈಗ ನಿಷೇಧಾಜ್ಞೆ ಜಾರಿಯಲ್ಲಿ ಇದೆಯಾ ಸರ್? ಕಂಟಿನ್ಯೂ ಇದೆಯಾ? ಮೆರವಣಿಗೆ ಮಾಡ್ತೀವಿ ಅಂತ ಮೆರವಣಿಗೆ ಊರ ಆಚೆ ಒಂದು ನವನಗರ ಅಂತ ಏನೋ ಇದೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿಗೆ ಏನು ಕ್ಲಾಂಪ್ ಮಾಡಿಲ್ಲ ಅವರು. ಅದನ್ನ ಸ್ಥಳೀಯವಾಗಿ ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಅವರು ಅಲ್ಲಿ ಸಿಚುವೇಶನ್ ನಾವು ಇಲ್ಲಿಂದ ಹೇಳಕ್ಕಾಗಲ್ಲ, ಅವರೇ ಮಾಡ್ಕೊಳ್ತಾರೆ.